ತಾಯಿ ಭುವನೇಶ್ವರಿಗೆ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ. ವೇದಿಕೆಯಲ್ಲಿ ಹಾಗೂ ಮುಂಭಾಗದಲ್ಲಿರುವ ಭಗವತ್ ಸ್ವರೂಪಗಳಾದ ಎಲ್ಲ ನನ್ನ ಸೋದರ ಸೋದರಿಯರಿಗೆ ನಿಮ್ಮ ಪ್ರೀತಿಯ ಪುಟ್ಟ ಗಾಯಕನ ಅನಂತ ಪ್ರಣಾಮಗಳು, ಪ್ರೀತಿಯ ಶುಭಾಶಯಗಳು, ವಂದನೆಗಳು. ಸ್ವಲ್ಪ ತಡವಾಗಿ ಬಂದೆ, ಕ್ಷಮೆ ಕೇಳ್ತಾ ಇದ್ದೀನಿ ಕೃಷ್ಣ ಅವ್ರ ಹತ್ರ. ಎಲ್ಲ ಕಲಾವಿದರು ನಾವು ಸೇರೋದೇ ಒಂದು ಸಂಭ್ರಮ. ಇಂದಿನ ದಿನವೇ ಶುಭ ದಿನ, ಇಂದಿನ ಯೋಗ ಶುಭಯೋಗ. ನಾನು ಏನು ಹೇಳೋದಿಲ್ಲ, ಕೃಷ್ಣ ಅವರ ಕನಸುಗಳೆಲ್ಲ ನನಸಾಗಲಿಂದ ಹಾರೈಸೋಣ. ಕೃಷ್ಣ ಅವರಿಗೆ ಜಯವಾಗಲಿ. ಅಣ್ಣವರ ಪಿ ಬಿ ಶ್ರೀನಿವಾಸ ನೆನಪಿಗೆ ತರೋ ಥರ ಹಾಡಿಬಿಟ್ರು ಅವರು. ನೋಡಿ ಎಂಥ ಕಲಾವಿದರು. ನನಗೊಂದು 30 ವರ್ಷಗಳ ಬಾಂಧವ್ಯ. ಅವರು ನಾದೋಪಾಸಕರು, ವೇದೋಪಾಸಕರು ಎಲ್ಲವೂ ಹೌದು. ಸಾಮಮೂರ್ತಿ ಸರ್ ಜೋರಾಗಿ ಇನ್ನೊಂದು ಚಪ್ಪಾಳೆ ಕೊಡಿ. ಇಲ್ಲ ನಿಮ್ಮ ಪ್ರೀತಿಯ ವಿಶ್ವಾಸ ಸರ್, ಒಳ್ಳೆಯದಾಗಲಿ. ಇಲ್ಲಿರುವ ಮೇಲೆ ಮಾತ್ರ ಅಲ್ಲ, ಇಲ್ಲಿರೋದು ನಾವೆಲ್ಲರೂ ಕೂಡ ನೀವೆಲ್ಲ ಸಾಧಕರು, ನಮ್ಮ ಸಂಸ್ಕೃತಿ ರಾಯಭಾರಿಗಳು. ಮೇಡಮ್ ತುಂಬ ಚೆನ್ನಾಗಿ ನಿರೂಪಣೆನೂ ಮಾಡ್ತಾ ಇದ್ದಾರೆ, ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲರಿಗೂ ಶುಭವಾಗಲಿ. ನಾ ಇಷ್ಟೇ ಹಾರೈಸೋದು, ಈ ಎಲ್ಲ ಕಾರ್ಯಕ್ರಮದ ಉದ್ದೇಶ ಒಂದು, ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸುವಂಥದ್ದು, ಅವರ ಬೆನ್ನು ತಟ್ಟಿ ಇನ್ನಷ್ಟು ಸಾಧನೆ ಮುಂದೆ ಬರಬೇಕು ನಿಮ್ಮಿಂದ ಅಂತ ಹಾರೈಸುವಂಥದ್ದು. ಎರಡನೇದು, ನಮ್ಮಲ್ಲಿ ಯಾವ ಭೇದ ಇಲ್ಲ. ಏನು ಗೀತಮ್ಮ ಹೌದಲ್ವ ಹೇಳಿ? ಜಾತಿ ಇಲ್ಲ, ಮತ ಇಲ್ಲ, ವರ್ಗ ಇಲ್ಲ, ವರ್ಣ ಇಲ್ಲ, ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ. ಏನಪ್ಪ ಸುಮಂತ್ ಹೌದಲ್ವ ಹೇಳೋ? ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ, ಇದೇ ಬೇಕಾದೀಗ ಒಗ್ಗಟ್ಟು. ನಮ್ಮ ಜಾತಿ ಬೇಡ, ಮತ ಧರ್ಮ ಅದೆಲ್ಲ ಮನೆಯಲ್ಲಿ ಇಟ್ಕೊಳ್ಳೋಣ. ಚೈತನ್ಯ ಒಂದೇ. ಅಲ್ಲಿಗೆ ಸೇರಬೇಕಾದ್ರೆ ಬೇರೆ ಬೇರೆ ರೀತಿ ಇದೆ, ಆ ಎಲ್ಲವನ್ನೂ ನೀವು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು. ನಾವೆಲ್ಲ ಅಲ್ಲಿಗೆ ಹೋಗುವವರು, ಆ ಸಾಕ್ಷಾತ್ಕಾರನ್ನೇ ಪಡೆಯುವಂಥವರು. ಇರುವಟ್ಟು ಸಮಯ ಎಲ್ರಿಗೂ ಪ್ರೀತಿಯನ್ನು ಹಂಚುತ್ತಾ ಸಂತೋಷದಿಂದ ಸಿಗೋಣ, ಸಂತೋಷ ಬರೋಣ ಅಂತ ಹೇಳ್ತಾ ಎರಡೇ ಸಾಲು ನಿಮ್ಮ ಜೊತೆ. ಎಕ್ಕು ಬೇಡ ಸರ್, ಎಕ್ಕು ಬೇಡ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ. ಏನಣ್ಣ ಬನ್ನಿ ಅಣ್ಣ. ಆ ದೈವ ತಂದ ವರದಿಂದ. ಕರಾಟೆ ಜೋರಾಗಿರ್ಬೇಕು. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಭಾರತ್ ಮಾತಾ ಕಿ. ತಾಯಿ ಭುವನೇಶ್ವರಿಗೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಮತ್ತೆ ಹೀಗೆ ಭೇಟಿ ಆಗ್ತಾ ಇರೋಣ, ಪ್ರೀತಿಯ ಕ್ಷಣಗಳನ್ನು ಹಂಚಿಕೊಳ್ಳೋಣ. ನಾವೆಲ್ಲ ಒಂದೇ ಎನ್ನುವ ಭಾವೈಕ್ಯದೊಂದಿಗೆ ಮುಂದೆ ಸಾಗೋಣ. ನಮಸ್ಕಾರ. ಹಾಯ್ ಸರ್. ಅದ್ಭುತವಾದ ಎರಡೇ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾ, ಬಸವಣ್ಣನವರ ಪ್ರಕಾರ ಇವನ್ಯಾರವ, ಇವನಾರವ, ಇವನಮ್ಮವ ಎಂಬಂತೆ ಬಸವಣ್ಣನವರ ಹಿತನುಡಿಯಂತೆ ಆಶೀರ್ವಚನಗಳನ್ನು ಮಾಡಿದ ನಮ್ಮ ಶಶಿಧರ್ ಕೋಟೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದಿನ ನಮ್ಮ ಮಾತುಗಾರರಾಗಿ ನಮ್ಮ ವೇದಿಕೆಯಲ್ಲಿ ಅತಿಥಿಯಾಗಿ ಬಂದಿರತಕ್ಕಂಥ ನಮ್ಮ ಬೋಳಪ್ಪ ಗುರೂಜಿಯವರನ್ನು ಕರೆಯೋಣ. ಬನ್ನಿ ಸರ್, ದಯಮಾಡಿ ನಿಮ್ಮ ಮುತ್ತಿನಂಥ 2 ಮಾತುಗಳನ್ನು ತಿಳಿಯಪಡಿಸಿ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಶ್ರುತ, ನಮಸ್ತೈ ನಮೋ ನಮಃ. ಈ ಮುಸ್ಸಂಜೆಯ ಕಾರ್ಯಕ್ರಮಕ್ಕೆ ಅಖಿಲ ಕರ್ನಾಟಕ ಅಣ್ಣ ಪ್ರತಿಷ್ಠಾಪನಾ ಕರ್ನಾಟಕ ಪತ್ರಕರ್ತರ ಸಾಂಸ್ಕೃತಿಕ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯರಿಗೆ ಅಭಿನಂದಿಸುತ್ತಾ, ಹಾಗೆ ವೇದಿಕೆ ಮುಂದೆಗಡೆ ಇರೋಂಥಕ್ಕ ಎಲ್ಲರಿಗೂ ಸಾಧಕರಿಗೆ ಹಾಗೂ ಮಾತೃಶ್ರೀಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಯಾವುದೇ ಕಾರ್ಯಕ್ರಮ ಆದರೆ ವೇದಿಕೆ ಮೇಲಿರೋರಿಗಷ್ಟೇ ಸೀಮಿತ ಅಲ್ಲ, ಕೆಳಗಿದ್ದು ಚಪ್ಪಾಳೆಯ ಮೂಲಕ ಅವನ್ನ ಪ್ರೋತ್ಸಾಹಿಸಿದ್ರೆ ಆ ಒಂದು ವೇದಿಕೆ ಆಗುತ್ತೆ. ದಯವಿಟ್ಟು, ಏಕೆಂತಂದರೆ ಕೃಷ್ಣ ಸರ್ ಅವರು ಪ್ರತಿ ಕಾರ್ಯಕ್ರಮ ಮಾಡಿದಾಗ ನನಗೆ ಫೋನ್ ಮಾಡ್ತಾರೆ, ನನಗೆ ಬಿಡಿ ಇದ್ದಾಗ ಖಂಡಿತ ಬರ್ತೀನಿ,
ಬಿಡು ಇಲ್ಲದಂತೆ 2 ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವರು ಮೊನ್ನೆ ಫೋನ್ ಮಾಡಿ ಈ ಥರ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದಾಗ ಖಂಡಿತವಾಗಿ ಬರ್ತೀನಿ ಸರ್ ಅಂತ ಹೇಳಿದೆ. ಏಕೆ ಅಂತಂದರೆ ಇಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರನ್ನ ಗುರುತಿಸಿ ಅವರಿಗೆ ಒಂದು ಮನೋಭಾವ ತುಂಬಿ ಒಂದು ಸಾಧನೆ ಮಾಡೋಕ್ಕೆ ಒಂದು ಮೆಟ್ಲು ಅಂತ ಕೊಡ್ತಾರಲ್ಲ, ಅದು ಸಾಧಕರಿಗೆ ಮೆಟ್ಲು. ಏಕೆಂತಂದರೆ ಒಂದು ಸಾಧನೆಯನ್ನು ಮಾಡಿ ನಾವೆಲ್ಲೋ ಮೂಲೆಯಲ್ಲಿದ್ದವ್ರನ್ನ, ಏಕೆಂದರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಂಥ ಸಾಧಕರು, ಆ ಸಾಧಕರಲ್ಲಿ ಯಾರು ಒಬ್ಬ ಗುರುತಿಸಿದ್ರೆ ಅವರ ಸಾಧನೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಇಂಥ ಕಾರ್ಯಕ್ರಮಗಳನ್ನ ಮಾಡಿ, ಈ ಕಾರ್ಯಕ್ರಮದಲ್ಲಿ ಅವರವರ ಸಾಧನೆಗೆ ಅವರವರ ಸಾರ್ಥಕಕ್ಕೆ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಪ್ರಶಸ್ತಿ ತಗೊಂಡ ಮೇಲೆ ನಾವು ಹೇಗಿರಬೇಕು, ಅದನ್ನು ಯಾವ ರೀತಿ ಬಳಸ್ಕೋಬೇಕು, ಅಥವಾ ಅದರಿಂದ ಪ್ರಯೋಜನ ಏನು, ಅದನ್ನು ಪಡ್ಕೊಳ್ಳೋದಕ್ಕೆ ಒಂದು ಪ್ರಶಸ್ತಿಯನ್ನು ಕೊಡೋದು, ಒಂದು ಸಾಧಕರನ್ನ ಗುರುತಿಸೋದು. ಏಕೆಂದರೆ ನಾವು ಇಲ್ಲಿ ಚಪ್ಪಾಳೆಗೋಸ್ಕರನೋ ಅಥವಾ ಮೂಮೆಂಟ್ಗೋಸ್ಕರನೋ ಅಥವಾ ಒಂದು ಪ್ರಚಾರಕ್ಕೋಸ್ಕರನೋ ಅದನ್ನು ಪಡ್ಕೋಬಾರ್ದು. ಅದು ನನ್ನ ಅನಿಸಿಕೆ. ಒಂದದು ಪ್ರಶಸ್ತಿಯನ್ನು ತಗೊಂಡ ಮೇಲೆ ಅದು ನಮ್ಮನ್ನು ನಮ್ಮ ಬೆಂತೆಟ್ಕೋತೀವಿ ಅನ್ನೋದು ಅರ್ಥ ಅದಲ್ಲ. ಪ್ರಶಸ್ತಿಯನ್ನು ಕೊಟ್ಟಾಗ ಅದು 4 ಜನಕ್ಕೆ ಗೊತ್ತಾಗುತ್ತೆ, 4 ಜನದಿಂದ 10 ಜನಕ್ಕೆ ಗೊತ್ತಾಗುತ್ತೆ, 10 ಜನದಿಂದ 100 ಜನ, 100 ಜನದಿಂದ 1000 ಜನಕ್ಕೆ ಗೊತ್ತಾಗುತ್ತೆ. ಆಗ ನಮ್ಮ ವ್ಯಕ್ತಿತ್ವ ನಮಗೆ ಜಾಸ್ತಿ ಆಗುತ್ತೆ. ಜವಾಬ್ದಾರಿ ಅನ್ನೋದು ನಮಗಿರುತ್ತೆ. ಏಕೆಂದರೆ ಪ್ರಶಸ್ತಿ ತಕ್ಕಂಥ ಯಾವುದೇ ವ್ಯಕ್ತಿ ಆದ್ರೂ ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ. ಯಾಕೆ ಅಂತಂದರೆ ಅವರವರ ವೈಯಕ್ತಿಕವಾಗಿ ಅವರವರ ಶಕ್ತಿ ಮೇರೆಗೆ ವಿದ್ಯೆ ಕಲ್ತಿರ್ತಾರೆ. ಆ ವಿದ್ಯೆಗೆ ಸಮನಾಗಿ, ಆ ವಿದ್ಯೆಗೆ ತಕ್ಕಂತೆ ಅವರವರ ಅನುಗುಣವಾಗಿ ಅವರವರ ವೈಯಕ್ತಿಕವಾಗಿ ಸಾಧನೆಯನ್ನು ಮಾಡ್ತಿರ್ತಾರೆ. ಆ ಸಾಧನೆಗೆ ತಕ್ಕಂತೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಒಂದು ತಗೊಂಡ್ಮೇಲೆ ಇನ್ನೊಂದಕ್ಕೆ ಹೋಗ್ಬೇಕು, ಇನ್ನೊಂದು ತಗೊಂಡ್ಮೇಲೆ ಇನ್ನೊಂದಕ್ಕೆ ಹೋಗ್ಬೇಕು. ಅದರಿಂದ ನಮ್ಮ ಮೆಟ್ಲು ಬೆಳೀತಾ ಇರಬೇಕು ಹೊರತು ಒಂದು ತಗೊಂಡ್ಮೇಲೆ ಅದರಿಂದ ಕಮ್ಮಿಯಾಗಿ ಯಾವುದನ್ನೇ ಕೆಲಸ ಮಾಡಬಾರ್ದು ಅಂತ ನಾನು ಹೇಳಕ್ಕೆ ಭಾವಿಸ್ತೀನಿ. ಜೊತೆಗೆ ಪ್ರಶಸ್ತಿ ತಕ್ಕಂದ ಮೇಲೆ ಅದಕ್ಕೆ ನಾವು ಗೌರವವನ್ನು ಕೊಡಬೇಕು. ಯಾಕೆಂತಂದರೆ ಭಗವಂತ ಎಲ್ಲ ಕೊಟ್ಟಿರ್ತಾನೆ. ಒಳ್ಳೆ ತಂದೆ ತಾಯಿ, ಒಳ್ಳೆ ಸ್ನೇಹಿತರು, ಒಳ್ಳೆ ಮಕ್ಕಳು ಎಲ್ಲರನ್ನೂ ಕೊಟ್ಟಿರ್ತಾನೆ. ಆದರೆ ಒಂದು ಸಾಧನೆಯನ್ನು ಕೊಡೋದು ಇಂಥ ಮಹಾನುಭಾವರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸಾಧನೆಯನ್ನು ಗುರುತಿಸಿ ಯಾವುದೇ ಮೂಲೆಯಲ್ಲಿರೋನ್ನ ನಮ್ಮನ್ನು ಇಲ್ಲಿ ಕರ್ಕೊಬಂದು ನಮ್ಮನ್ನು ಕೊಟ್ಟಿರ್ತಾರಲ್ಲ, ಆ ಸಾಧನೆ ಯಾವಾಗ ನಮ್ಮಿಂದ ಹೋಗೋದು? ನಮ್ಮಲ್ಲಿ ಎಲ್ಲನೂ ಕಿತ್ಕೋಬೋದು. ಆದರೆ 2 ಋಣವನ್ನು ತೀರ್ಸೋಕ್ಕಾಗದೇ ಇರೋವಂಥ 2 ಋಣ ಇದೆ. ಯಾವ್ದು ಹೇಳಿ ನೋಡೋಣ. ಒಂದು ತಾಯಿ ಋಣ, ಒಂದು ಗುರು ಋಣ. ಯಾಕೆಂದರೆ ತಾಯಿ ಜನ್ಮವನ್ನು ಕೊಟ್ಟಿರ್ತಾಳೆ. ಜನ್ಮವನ್ನು ಕೊಟ್ಟು ಆ ಮಗುಗೆ ಏನೂ ಬರದೇ ಇದ್ದಾಗ ಒಂದು ಗುರು ದಂಡಕ್ಕೆ ಕರ್ಕೋಗ್ಬಿಡ್ತಾರೆ. ಅವ್ರನ್ನ ತಿದ್ದಿ ಬುದ್ಧಿ ವಿದ್ಯೆಯನ್ನು ಕಲಿಸಿ ಒಂದು ಸಾಧನೆಯನ್ನು ಮಾಡಿ ಈ ಮಟ್ಟಕ್ಕೆ ತಂದು ಈ ವೇದಿಕೆಯಲ್ಲಿ ನಮ್ಮನ್ನು ಕೂರಿಸಿದಾಗ ಅದು ನಮ್ಮಷ್ಟಕ್ಕೆ ನಮಗೆ ಬೆಳೆದೋಗಿರುತ್ತೆ. ತಂದೆ ತಾಯಿ ಆದವರು ಖುಷಿ ಪಡ್ತಾರೆ, ನಮ್ಮ ಮಕ್ಕಳು ಈ ಎತ್ತರಕ್ಕೆ ಬೆಳೆದ್ರು ಅಂತ. ಜೊತೆಗೆ ನಾವೇನೇ ಸಂಪಾದನೆ ಮಾಡಿದ್ರು ಎಲ್ಲನ ಕಳ್ಕೊಂಡು ಬೀದಿಗೆ ಬರ್ಬೋದು. ಆದರೆ ವಿದ್ಯೆನ ಕಳ್ಕೊಂಡು ಬೀದಿಗೆ ಬಂದಿರೋರು ಯಾರೂ ಇಲ್ಲ. ಯಾರು ಇದ್ದಾರಾ? ಯಾರೂ ಇಲ್ಲ. ಯಾಕೆಂತಂದರೆ ನಮಗೆ ಅನುಗುಣವಾಗಿ ನಮ್ಮ ವೈಯಕ್ತಿಕವಾಗಿ ಅದನ್ನು ನಾವು ಬಳಸ್ಕೊಂಡು ಹೋಗ್ತಾ ಇರ್ತೀವಿ. ನಾವು ನಮ್ಮ ಸರ್ ಹೇಳ್ದಂಗೆ ಒಂದಲ್ಲ ಒಂದು ದಿನ ಅದು ನಮ್ಮಿಂದ ದೂರ ಆಗುತ್ತೆ. 2 ಯಾವುದು? ಗುರು ಕಲಿಸಿದಂಥ ವಿದ್ಯೆ, ತಾಯಿ ಕೊಟ್ಟಂಥ ಜೀವ, ಇವೆರಡು ಈ ಭೂಮಿಯಿಂದ ನಾವು ಶಿವನ ಪಾದ ಸೇರ್ತೀವಲ್ಲ, ಆಗ ನಮ್ಮಿಂದ ಕಿತ್ಕೊಳ್ಳೋಕ್ಕೆ ಸಾಧ್ಯನೇ ಹೊರತು ಇರಗಂಟ ಯಾರು ನಮಗೆ ಎಷ್ಟೇ ಶತ್ರುಗಳಿದ್ದರೂ, ಎಷ್ಟೇ ನಮಗೆ ವೈಯುತ ಶತ್ರುಗಳಿದ್ದರೂ, ನಮ್ಮನ್ನು ಕಾಲೆಳೀತಾ ಇದ್ರೂ ಅದನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅದನ್ನು ತಗೊಂಡು ನಾವು ಏನು ಈ ಪ್ರಶಸ್ತಿಯನ್ನು ತಗೊಂಡಿದ್ದೀವಿ, ಇದು ನಿಮ್ಮ ವ್ಯಕ್ತಿತ್ವಕ್ಕೆ. ಯಾರೂ ಇದನ್ನು ದುರುಪಯೋಗ ಪಡಿಸ್ಕೋಬೇಡಿ. ಇದು ನೀವು ಪ್ರಶಸ್ತಿಯನ್ನು ತಗೊಂಡವರು. ಯಾಕೆಂದರೆ ಈಗ ನಮ್ಮ ಶ್ರೀನಿವಾಸ್ ಅವರು ಹೇಳಿದ್ರು, ತುಂಬ ಆತ್ಮೀಯರು, ಡಾಕ್ಟ್ರೇಟನ್ನು ಕೊಟ್ಟರು. ಅದರ ಅರ್ಥನೂ ನಿಮ್ಗೆ ಹೇಳಿದ್ರು. ಅದರ ಅರ್ಥ ಹೆಂಗೆ ಅಂತಂದರೆ ಅದು ಒಂದು ದೊಡ್ಡ ಪದವಿ ಅಂತ ನಾವು ಅನ್ಕೋತೀವಿ. ನಿಜವಾಗ್ಲೂ ಆ ಡಾಕ್ಟ್ರೇಟ್ ಅಂತಂದಾಗ ಅವರ ಕೆಲವು ಜನ ಅವರನ್ನು ಮಾತಾಡ್ಸೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ನಮ್ಮ ಪ್ರಕಾರವಾಗಿ
ಯಾಕೆಂತಂದರೆ ಅದನ್ನು ನಾವು ಗೌರವನ ಉಳಿಸ್ಕೊಂಡು ಆ ಗೌರವಕ್ಕೆ ಧಕ್ಕೆ ತರದಂತೆ ನಾವು ಕಾಪಾಡ್ಕೊಂಡು ಹೋದರೆ ಅದರಿಂದ 10ರಷ್ಟು ಬೆಳಿಬೋದು ಅಂತ ನನ್ನ ಅನುಭವ. ಏಕೆಂದರೆ ಈಗಲೇ ಟೈಮ್ ಆಯ್ತದೆ, ನಾನು ಜಾಸ್ತಿ ಹೊತ್ತು ಮಾತಾಡಬಾರ್ದು, ಈಗಲೇ ಟೈಮ್ ಆಗಿದೆ. ಅದರಿಂದ ಯಾರೂ ಅನ್ಯತಾ ಭಾವಿಸ್ಬೇಡಿ. ನಿಮ್ಮ ಪ್ರಶಸ್ತಿ ತಗೊಂಡಾಗ ನಿಮ್ಮ ಲೆಕ್ಕಕ್ಕೆ ನಿಮ್ಮ ಅನುಗುಣವಾಗಿ, ಯಾಕೆಂದರೆ ಈ ಪ್ರಶಸ್ತಿ ತಗೊಂಡ ನಿಮ್ಮ ಫೋಟೋ ನಿಮ್ಮ ಬೆನ್ನಿಂದ ಇದ್ದರೆ ನಿಮ್ಮ ಕಣ್ಣು ಮುಂದೆ 100 ಜನ ಇರ್ತಾರೆ. ಆ 100 ಜನಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಒಳ್ಳೆ ಬುದ್ಧಿ ಹೇಳಿ ನಿಮ್ಮಂಗೆ ಅವರು ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತಾ, ಜೊತೆಗೆ ಇಲ್ಲಿ ಪ್ರಶಸ್ತಿ ತಕ್ಕಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯರಿಗೆ, ಎಲ್ಲ ಮಹಾನುಭಾವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಅದು ಹೆಚ್ಚಕ್ಕಿಂತ ಹೆಚ್ಚಾಗಿ ನಮ್ಮ ಕೃಷ್ಣ ಸಾರಿಗೆ, ಏಕೆಂದರೆ ನಾವೀಗ ಬರ್ತೀವಿ, ಪ್ರಶಸ್ತಿಯನ್ನು ತಗೋತೀವಿ, 2 ಗಂಟೆ ಟೈಮ್ ಇರ್ತೀವಿ, ಟೈಮ್ ಆಯ್ತಾಯಿದೆ ಅಂದರೆ ಬೋರ್ ಆಯ್ತಾ ಇರುತ್ತೆ. ನಾವು ಯಾಕೆ ಇನ್ನೂ ಕಾರ್ಯಕ್ರಮ ಸ್ಟಾರ್ಟ್ ಮಾಡಲಿಲ್ಲ ಅಂತಿದ್ವಿ. ಯಾಕೆಂದರೆ ಒಂದು ಕಾರ್ಯಕ್ರಮವನ್ನು ರೂಪಿಸೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ ತಿಂಗಳಾನುಗಟ್ಟಲೆ ಆಯೋಜನೆಯನ್ನು ಮಾಡಬೇಕು, ಅದು ಯಾವುದೇ ರೀತಿ ಅಡಚಣೆ ಆಗದಂಗೆ ನೋಡ್ಕೋಬೇಕು. ನಿಜವಾಗ್ಲೂ ಆ ಭಗವಂತ ಆದಿಶಕ್ತಿ ಅವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಕೊಟ್ಟು ಇನ್ನೂ ಮೂಲೆಯ ಸಾಧಕರನ್ನ ಗುರುತಿಸಿ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಟ್ಟು ಒಂದು ಪ್ರಶಸ್ತಿನ ಕೊಡಲಿ, ಆ ಭಗವಂತ ಅವ್ರ ಕಾಪಾಡಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪರವಾಗಿ ಅವ್ರಿಗೊಂದು ಜೋರಾದ ಚಪ್ಪಾಳೆಯನ್ನು ಕೊಡಿ. ನಾವು ಕೊಡೋದಿಷ್ಟೇ, ಇನ್ನೇನು ಕೊಡೋಕ್ಕಾಗಲ್ಲ. ನಾವು ಒಂದು ಚಪ್ಪಾಳೆ ಕೊಟ್ಟರೆ ಅವ್ರಿಗೊಂಥರ ಮನಸ್ಸು ಹುರಿದುಂಬುತ್ತೆ ಅಂತ ಹೇಳ್ತೀವಿ. ಇನ್ನೊಂದು ಕಾರ್ಯಕ್ರಮಕ್ಕೆ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಇಲ್ಲಿರೋರೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ, ನನ್ನ ಇಲ್ಲಿ ಕರೆಸಿ ನನ್ನನ್ನು ಒಂದು 4 ಮಾತು ಆಡ್ಕೋ ಅವಕಾಶ ಕೊಟ್ಟಂಥ ನಿಮಗೆ, ಆಗ ವೇದಿಕೆ ಮೇಲಿರೋ ಗಣ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.